ಚಿಮುಲ್ ಚುನಾವಣೆಗೆ ಇನ್ನು ಕೇವಲ ಒಂದು ದಿನವಷ್ಟೇ ಬಾಕಿ ಉಳಿದಿದ್ದು ಜಿಲ್ಲೆಯ ಮೊಟ್ಟಮೊದಲ ಚಿಮುಲ್ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನದ ಆಯ್ಕೆಗೆ ಫೆಬ್ರವರಿ 1ರಂದು ಮತದಾನ ನಡೆಯಲಿದೆ. ಇನ್ನು ಈ ಚುನಾವಣೆಗೆ ಕದನ ಕಣದಲ್ಲಿ ಮಂಚೇನಹಳ್ಳಿ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವ ಹನುಮಂತಪುರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಎಚ್.ವಿ. ಶ್ರೀನಾಥ್ ಉತ್ಸಾಹಿ ಸ್ಪರ್ಧಿಯಾಗಿದ್ದಾರೆ. ಪರಿಚಿತರ ವಲಯದಲ್ಲಿ ಬಾಬು ಅಂತಲೇ ಕರೆಯಲ್ಪಡುವ ಎಚ್.ವಿ. ಶ್ರೀನಾಥ್ ಅವರು ಹೈನುಗಾರರ ನೋವು ಕಷ್ಟಗಳನ್ನು ಅನುಭವಿಸಿ ಬೆಳೆದವರು. ತಮ್ಮದೇ ಗ್ರಾಮದ ಹನುಮಂತಪುರ ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿಗಾಗಿ ಶ್ರಮ ವಹಿಸಿ ಸಂಘವನ್ನು ಲಾಭದಲ್ಲಿ ನಡೆಸುತ್ತಿರುವ ಅನುಭವ ಇವರಿಗಿದೆ. ಸಂಘದ ಲಾಭದಲ್ಲೇ 10 ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಿಸಿರುವ ಸಂಘದ ಕಟ್ಟಡದ ಸಭಾಭವನ ಇವರ ಸಾಧನೆಗೆ ಸಾಕ್ಷಿಯಾಗಿ ಗ್ರಾಮದಲ್ಲಿ ತಲೆ ಎತ್ತಿ ನಿಂತಿದೆ. ಮಂಚೇನಹಳ್ಳಿ ಕ್ಷೇತ್ರದಿಂದ ಶ್ರೀನಾಥ್ ಬಾಬು ಅಂತವರ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಒಲವು ತೋರಿಸ್ತಾ ಇದ್ದೀವಿ. ಅವರು ಯುವಕರಿದ್ದಾರೆ. ಅವರು ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಯುವಕರಿದ್ದಾರೆ. ಅವರು ನಿರ್ದೇಶಕರಾಗಿ ಅಲ್ಲಿ ಹೋದಾಗ ಹೈನುಗಾರರಿಗೆ ಅನುಕೂಲ ಮಾಡ್ತಾರೆ. ಒಳ್ಳೆ ತಳಿಗಳು, ಹಸು ತಳಿಗಳು ತರಿಸೋದಾಗಲಿ, ನಾವು ಕೊಟ್ಟಿರ್ತಕ್ಕಂಥ ಹಾಲನ್ನು ಬೈ ಪ್ರಾಡಕ್ಟ್ ಮಾಡಿ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ರಾಜ್ಯಗಳು ಕಳಿಸೋದಕ್ಕೆ ಇಂಥ ಯುವಕರಿದ್ದಾಗ ಒಳ್ಳೆ ಕೆಲಸ ಮಾಡ್ತಾರೆ ಅಂಥೇಳಿ ಅವ್ರಿಗೆ ಅಭಿಪ್ರಾಯ ಕೊಟ್ಟು ನಾವೆಲ್ಲ ಕೂಡ ಈಗ ನಮ್ಮ ಏನು 72 ಡೆಲಿಗೇಟ್ಸ್ ಇದ್ದಾರೆ, 72 ಮತ ಇದೆ. ಅದರಲ್ಲಿ ಹೆಚ್ಚಿನ ಬಹುಮತದಿಂದ ಅವರು ಶ್ರೀನಾಥ್ ಬಾಬು ಗೆಲ್ಲೋದರ ಸಂಶಯ ಇಲ್ಲ ಅಂತ ಹೇಳ್ತಾ 1ನೇ ತಾರೀಕು ಸಾಯಂಕಾಲ 5 ಗಂಟೆಯಲ್ಲಿ ರಿಸಲ್ಟ್ ನೋಡಿದಾಗ ನಿಮ್ಗೆ ಕೂಡ ಗೊತ್ತಾಗ್ತದೆ ಅವ್ರು ಗೆಲ್ಲೋದು ಗ್ಯಾರಂಟಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಶ್ರೀನಾಥ್ ರವರು ಈ ಹಿಂದೆ ಜರಬಂಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಬಿಜೆಪಿ ಸರ್ಕಾರವಿದ್ದ ಅವಧಿಯಲ್ಲಿ ಸರ್ಕಾರದ ನಡೆ ಹಳ್ಳಿ ಕಡೆ ಎಂಬ ಯೋಜನೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್, ಅಂದಿನ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ MTB ನಾಗರಾಜ್ ಅವರು ಗ್ರಾಮ ವಾಸ್ತವ್ಯಕ್ಕೆ ಆಗಮಿಸಿದ್ದರು. ಅಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಶ್ರೀನಾಥ್ ರವರ ಗ್ರಾಮಾಭಿವೃದ್ಧಿಯ ಉತ್ಸಾಹವನ್ನು ಕಂಡು ಸ್ಥಳದಲ್ಲೇ 1 ಕೋಟಿ ರೂಪಾಯಿಗಳನ್ನು ಸಚಿವರು ಮಂಜೂರು ಮಾಡಿದ್ದರು. ಆ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಇನ್ನೂ ನಡೆಯುತ್ತಿವೆ. ಇವರ ಅಧಿಕಾರಾವಧಿಯಲ್ಲಿ 173 ಮಂದಿ ವಸತಿಹೀನರಿಗೆ ನಿವೇಶನಗಳನ್ನು ಹಂಚಲಾಯಿತು. ಬಸವ ವಸತಿ ಯೋಜನೆಯಲ್ಲಿ 100 ಮನೆಗಳನ್ನು ನಿರ್ವಸಿತರಿಗೆ ಮಂಜೂರು ಮಾಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಾವು ಜಗನ್ನಾಥ್ ಅಂತ ಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಈ 1ನೇ ತಾರೀಕು 2ನೇ ತಿಂಗಳಲ್ಲಿ ನಡ್ತಕ್ಕಂಥ ಚುನಾವಣೆಯಲ್ಲಿ ನಾನು ಡೆಲಿಗೇಟ್ ಆಗಿ ನಮ್ಮ ಸಹಕಾರ ಸಂಘದಿಂದ ಕಳಿಸಿದ್ದಾರೆ. ಈ ಚುನಾವಣೆಯಲ್ಲಿ ನಮ್ಮ NDA ಅಭ್ಯರ್ಥಿಯಾಗಿ ಶ್ರೀನಾಥ್ ಬಾಬು ಅವರು ಸ್ಪರ್ಧಿಸಿರುತ್ತಾರೆ. ಹಾಲು ಕರೆಯುವ ಯಂತ್ರಗಳಿಂದ ಹಿಡಿದು ತಾಂತ್ರಿಕವಾಗಿ ಏನೇನು ಮಾಡ್ಬೋದು ಒಬ್ಬ ನಿರ್ದೇಶಕರು ಅವೆಲ್ಲವನ್ನೂ ಸಹ ಪ್ರತಿ ಅವರು ನಿರಂತರ ಸೇವೆ ಅವ್ರದ್ದಿರಬೇಕು. ಆಮೇಲೆ ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಒಂದು ಹೆಚ್ಚಿನ ತಿಳುವಳಿಕೆ ಕೊಟ್ಟು ಈ ಹಾಲಿನ ಉತ್ಪನ್ನಗಳು ಏನೇನಿದೆ ಅದನ್ನು ಸಹ ಬೇರೆಯವೆಲ್ಲ ಬಳಸೋ ಥರ ಮಾಡಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ಹೊಸದಾಗಿದೆ ಇನ್ನಷ್ಟು ಅಭಿವೃದ್ಧಿ ಬಂದಿರತಕ್ಕಂಥ ಲಾಭದಲ್ಲಿ ಪ್ರತಿಯೊಬ್ಬ ಹಾಲು ಸಹಕಾರ ಸಂಘದ ಷೇರ್ದಾರ್ಗೂ ತಲುಪಿಸೋವರೆಗೂ ಅವರ ನಿರಂತರ ಶ್ರಮ ಇರಬೇಕು. ಅಂಥವ್ರು ನಮಗೆ ಆಯ್ಕೆ ಆಗಬೇಕು ಅಂತೇಳಿ ಆದ ಕಾರಣ ನಾವು ನಮ್ಮ NDA ಅಭ್ಯರ್ಥಿಯಾದಂಥ ಶ್ರೀನಾಥ್ ಬಾಬು ಅವ್ರನ್ನ ನಾವು ಈ ಚುನಾವಣೆಯಲ್ಲಿ ಬೆಂಬಲಿಸ್ತೀವಿ. ಇದೀಗ ನಡೆಯುತ್ತಿರುವ ಚಿಮುಲ್ ಚುನಾವಣೆಯಲ್ಲಿ ಹಾಲು ಉತ್ಪಾದಕರ ಜೀವನ ಮಟ್ಟ ಸುಧಾರಿಸಬೇಕು, ಹೈನುಗಾರರ ಕಷ್ಟಗಳು ಪರಿಹಾರವಾಗಿ ನೆಮ್ಮದಿಯ ಬದುಕು ಅವರದಾಗಬೇಕು ಎಂಬ ಹಂಬಲದೊಂದಿಗೆ ಮಂಚೇನಹಳ್ಳಿ ಕ್ಷೇತ್ರದಿಂದ ಕ್ರಮ ಸಂಖ್ಯೆ 3ರಲ್ಲಿ ಕುಕ್ಕರ್ ಗುರುತಿನೊಂದಿಗೆ ಸ್ಪರ್ಧಿಸಿರುವ ಶ್ರೀನಾಥ್ ರವರು ಕ್ಷೇತ್ರದ 72 ಮತದಾರರು ತಮಗೆ ಆಶೀರ್ವಾದ ನೀಡಿ ಮತ ನೀಡಿ ಬೆಂಬಲಿಸಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಾಥ್ ಬಾಬು ಅಂತ. ಏನೀಗ ಚಿಮುಲ್ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ಮೊದಲೇ ಬಾರಿಗೆ ಮಂಡಳಿಯ ಚುನಾವಣೆ ನಡೀತಾ ಇರುತ್ತೋ ಅದಕ್ಕೆ ನಾನು NDA ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇನೆ. ಇದಕ್ಕೆ ಸಹಕಾರ ನೀಡಿದ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು NDA ಅಭ್ಯರ್ಥಿಯನ್ನಾಗಿ ನನಗೆ ಮಂಚೇನಹಳ್ಳಿ ಪ್ರಖ್ಯಾತಿ ಕ್ಷೇತ್ರದಿಂದ ಸ್ಪರ್ಧಿಸಲು ಅವಕಾಶ ಕೊಟ್ಟಿದ್ದಾರೆ. ಇದರಿಂದ ನಾನು ಈ ಸ್ಪರ್ಧೆಗೆ ನಮ್ಮ ಡೆಲಿಗೇಟ್ಸ್ ಹತ್ರ ಹೋಗಿ ನಾನು ಚುನಾವಣೆಗೆ ಯಾಕೆ ನಿಂತಿದ್ದೀನಿ ಏನು ಅನ್ನೋದನ್ನು ನಾನು ಅರಿವು ಮಾಡ್ತಾಯಿದ್ದೀನಿ. ಏನು ಈಗ 10 ವರ್ಷದಿಂದ ಏನು ಇಲ್ಲಿ ನಮ್ಮ ರೈತರಿಗೆ ಅನಾನುಕೂಲ ಆಗಿದೆ ಅನ್ನೋದು ನನಗೆ ಗೊತ್ತು. ಯಾವುದೇ ಒಂದು ಉದ್ಯೋಗ ಅವಕಾಶ ಸಿಕ್ಕಿಲ್ಲ. ಅದೇ ರೀತಿ ಏನು ನಮ್ಮ ರೈತರಿಗೆ ಬೇಕಾಗಿರೋದು ಒಂದು ಅನುದಾನವೂ ಸಿಕ್ಕಿಲ್ಲ. ಯಾವುದೇ ರೀತಿಯಾಗಿ ಒಕ್ಕೂಟದಿಂದ ಬಂದಿರೋದು ನ್ಯಾಯಯುತವಾಗಿ ಏನೂ ಸಿಕ್ಕಿಲ್ಲ. ಆದ್ದರಿಂದ ಇವತ್ತು ನಾನು ರೈತರಲ್ಲಿ ಮನವಿ ಮಾಡ್ಕೊಳೋದೇನೆಂದರೆ ಅವರಿಗೆ ಒಂದು ಧೈರ್ಯ ತುಂಬಬೇಕಾದ್ರೆ ನಮ್ಮಂಥ ಯುವಕರಿಗೆ ಒಂದು ಅವಕಾಶ ಕೊಟ್ಟು ಅವರಿಗೆ ಯಾವುದೇ ರೀತಿಯ ಹೈನುಗಾರಿಕೆಯಲ್ಲಿ ಉತ್ತಮವಾಗಿ ಅವ್ರನ್ನ ಮುಂದೂಡೋದಕ್ಕೆ ಅವಾಗ ಒಂದು ಧೈರ್ಯ ತುಂಬ್ತೀನಿ. ಅದೇ ರೀತಿಯಾಗಿ ಅವರು ಜೀವನನೇ ಅವರು ಹಸುಗಳನ್ನು ನೋಡಿಕೊಂಡು ಅವರು ಅದನ್ನ ಜೀವನದಲ್ಲಿರ್ತಾರೆ. ಇವತ್ತು ನಾವು ಒಂದು ಜಾಬ್ಗೆ ಹೋಗ್ಬೇಕಾದ್ರೂ 10-15 ಸಾವಿರ ಕೊಡ್ತಾರೆ. ಅದೇ ಹೈನುಗಾರಿಕೆಯಲ್ಲಿ ಒಂದು ಹಸು
ಇದ್ದರೆ ಅದಕ್ಕಷ್ಟೇ ಒಂದು ಅವ್ರಿಗೆ ಬೇಸಾಯ ಮಾಡಿಕೊಂಡು ಅವ್ರಿಗೊಂದು ಜೀವನ ಮಾಡೋದಕ್ಕೆ ರೆಡಿ ಇರ್ತಾರೆ. ಬಟ್ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಹಸುಗೆ ಏನೇ ತೊಂದರೆ ಆಗಿದ್ರೂ ಅವ್ರ ಜೀವನ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಅವ್ರಿಗೆಲ್ಲ ರೀತಿ ಮನವರಿಸಿ ನನಗೆ ಮತಯಾಚನೆ ಕೊಡಿ, ನನಗೆ ಈ ಸತಿ ಒಂದು ಅವಕಾಶ ಕೊಡಿ ಅಂತ ನಾನು ಜನಗಳಲ್ಲಿ ಹೋಗ್ತಾಯಿದ್ದೀನಿ. ಎಲ್ಲ ರೀತಿ ಮಾಡುವ ವರ್ಚಸ್ಸಿದೆ, ಜನಗಳಲ್ಲಿ ಮುಂದೆ ಹೋಗ್ತೀನಿ, ಪ್ರತಿಯೊಂದು ಅವ್ರ ಕಷ್ಟಗಳಾಗಿ ಸಂಘ ಸಂಸ್ಥೆಗಳನ್ನ ಇಂಪ್ರೂವ್ ಮಾಡ್ತೀನಿ. ಅಲ್ಲಿ ಬಂದಿರುವ ಅವರ ಬಡ ಮಕ್ಕಳಿಗೆ ಏನೇ ಒಂದು ಉದ್ಯೋಗ ಅವಕಾಶ ಸಿಕ್ಕಿದ್ರು ಅವರಿಗೆ ಪ್ರಾಮಾಣಿಕವಾಗಿ